ನಮಸ್ತೆ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ ವಿತ್ ರಕ್ಷು. ಈಗ ನಾನು ನಿಮಗೆ ಒಂದು ಡೆಲಿಷಿಯಸ್ ವೈಟ್ ಸಾಸ್ ಪಾಸ್ತಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಪ್ಯಾನ್ಗೆ ಬಿಸಿನೀರು ಕಾಯಿಸ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ, ತದನಂತರ ಅದಕ್ಕೆ 1 2 to 3 ಡ್ರಾಪ್ಸ್ ಆಫ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳಿ. ಪಾಸ್ತಾನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೋಬೇಕು. ಮಿನಿಮಮ್ ಅಂದರೂ 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಪಾಸ್ತಾ ಹೀಗೆ ಸಾಫ್ಟ್ ಆಗಿ ಆಗುತ್ತೆ. ತದನಂತರ ನಾವೇನು ಮಾಡಬೇಕು ಅಂದರೆ ಮತ್ತೊಂದು ಪಾನ್ ಇಟ್ಕೊಂಡು ಅದಕ್ಕೆ ಬಟರ್ನ ಆ್ಯಡ್ ಮಾಡಿ, ಕಟ್ ಮಾಡಿರುವಂತಹ ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ಕಾರ್ನ್ನ ತಗೊಂಡು ಹಾಕಿ ಫ್ರೈ ಮಾಡಬೇಕಾಗತ್ತೆ. 1 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಅದೇ ಪ್ಯಾನ್ಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ, ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಬೇಕು. ಅಂದರೆ 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ನ ಹಾಕಿ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬಂದ ಕೂಡಲೇ ಅದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಿ ಪ್ರಾಪರಾಗಿ ಸೌಟ್ ಮಾಡ್ಕೊಳ್ಬೇಕಾಗತ್ತೆ. ವಿತೌಟ್ ಲಂಪ್ಸ್ ಕ್ಲೀನಾಗಿ ನಾವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗ್ಯಾನೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. 2 ಮಿನಿಟ್ಸ್ ಇದನ್ನ ಹೀಗೆ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬಂದ ಕೂಡಲೇ ಇದಕ್ಕೆ ನಾವು ಫ್ರೈ ಮಾಡಿರುವಂತಹ ವೆಜಿಟೇಬಲ್ಸ್ ಹಾಗೂ ಬಾಯ್ಲ್ ಮಾಡಿರುವಂತಹ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ ಹಾಗೂ ಪಾಸ್ತಾನ ಈಗ ಪ್ರಾಪರ್ ಆಗಿ ಮಿಕ್ಸ್ ಮಾಡಿಕೊಂಡು 1 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಬೇಕಾಗಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಫ್ರೆಶ್ ಕ್ರೀಮ್, ಇದನ್ನ ಈಗ ನಾವು ಆ್ಯಡ್ ಮಾಡ್ಕೊಳ್ಳೋಣ. ವೈಟ್ ಸಾಸ್ ಪಾಸ್ತಾ ಈಗ ರೆಡಿ. ನೋ ಚೀಸ್, ನೋ ಮೈದಾ. ಸೊ ಹೆಲ್ದಿ ವೈಟ್ ಸಾಸ್ ಪಾಸ್ತಾನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಮತ್ತಷ್ಟು ಟೇಸ್ಟಿ ರೆಸಿಪೀಸ್ ಹಾಗೂ ಇಂಟ್ರೆಸ್ಟಿಂಗ್ ಟ್ರಾವೆಲ್ ವ್ಲಾಗ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೈನಿಂಗ್ ಆಫ್, ರಕ್ಷು. Take care guys. Bye bye.